ಪೆಟ್ರೋಲ್ ಡೀಸೆಲ್ಗೆ ಇದು ನೆಕ್ಸ್ಟ್ ಅದು ಇನ್ನೊಂದು 15 ದಿವಸ ಒಂದು ತಿಂಗಳಲ್ಲಿ ಅದೂ ಸ್ವಲ್ಪ ಏನ್ ಬಿಸಿ ತಟ್ಟೋ ತರ ಲಕ್ಷಣಗಳು ಕಾಣಿಸ್ತಿದೆ. ಮೇನ್ ರೀಸನ್ ವಾರ್ ನಿಲ್ಬೇಕು ಸರ್. ಇದು ನಮ್ ಸಮಸ್ಯೆ, ನಿಮ್ ಸಮಸ್ಯೆ, ಆಟೋದವ್ರ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆ ಅಲ್ಲ. ಕ್ರೈಸಿಸ್ ಅಂದ್ರೆ ವಾರ ನಿಲ್ಲವರೆಗೂ ಈ ಪ್ರಾಬ್ಲಮ್ ಏನೇಳಿ ಪರ್ಸಿಸ್ಟಿಂಗ್ ಆಗಿ ಹಿಂಗೆ ಇರುತ್ತೆ. ಫ್ರೀಕ್ವೆಂಟ್ ಆಗಿ ಸಪ್ಲೈ ಕಷ್ಟ ಇದೆ. ನಿಲ್ಲಬೇಕು, ನಿಲ್ಲೋವರೆಗೂ ಸಮಸ್ಯೆ ತಪ್ಪಿದ್ದಲ್ಲ ಅನ್ನೋ ತರ ಅನಿಸ್ತಿದೆ. ಪೆಟ್ರೋಲ್ ಡೀಸೆಲ್ಗೆ ಇದು ನೆಕ್ಸ್ಟ್ ಅದು ಇನ್ನೊಂದು 15 ದಿವಸ ಒಂದು ತಿಂಗಳಲ್ಲಿ ಅದೂ ಸ್ವಲ್ಪ ಏನ್ ಬಿಸಿ ತಟ್ಟೋ ತರ ಲಕ್ಷಣಗಳು ಕಾಣಿಸ್ತಿದೆ. ಮೇನ್ ರೀಸನ್ ವಾರ್ ನಿಲ್ಬೇಕು ಸರ್. ಇದು ನಮ್ ಸಮಸ್ಯೆ, ನಿಮ್ ಸಮಸ್ಯೆ, ಆಟೋದವ್ರ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆ ಅಲ್ಲ. ಇದು ಏನ್ ನ್ಯಾಷನಲ್ ವೈಡ್ ಇಂಡಿಯಾ ಫುಲ್ಲು ಇದೇ ತೊಂದರೆ ಆಗ್ತಿದೆ. ನಿಲ್ಲಬೇಕು, ನಿಂತ್ರೆ ಬಟ್ ಆಗಿರೋ ಡ್ಯಾಮೇಜ್ ಕೂಡ ಅಟ್ಲೀಸ್ಟ್ ಒಂದು 6 months to 1 year ಬೇಕೇ ಬೇಕು. ಇವಾಗ ಏನ್ ಪಿಕಪ್ ಆಗ್ಬೇಕು. ಸಮಸ್ಯೆ ಇದೆ. ಫ್ರೀಕ್ವೆಂಟ್ ಆಗಂತೂ ಸಪ್ಲೈ ಬರ್ತಾ ಇಲ್ಲ. ಮೊನ್ನೆ ಕೂಡ ಬಂಕು ಡ್ರೈ ಔಟ್ ಆಗಿತ್ತು. ಇವತ್ತು ಕೂಡ ಅರ್ಧ ಲೋಡೇ ಕೊಟ್ಟಿರೋದು. ಆ ಅರ್ಧ ಲೋಡಲ್ಲೂ 500 ರೂಪಾಯಿ ಮಾತ್ರ ಒಂದೊಂದು ಆಟೋಗೆ ಹಾಕೋದು ಅಂತ ಹೇಳಿ 500 ರೂಪಾಯಿ ಮಾತ್ರ ಹಾಕ್ತಾ ಇದೀವಿ. ಲಿಮಿಟ್ ಮಾಡಿದೀವಿ. ಯಾಕಂದ್ರೆ ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಸಿಗಬೇಕು, ಹೊರಗ್ನವ್ರಿಗೆ ಕೊಡಬಾರ್ದು ಅನ್ನೋದೇನು ಉದ್ದೇಶ ಅಲ್ಲ. ಬಟ್ ಹೊರಗ್ನವ್ರಿಗೆ ಕೊಟ್ಟು ನಮ್ಮವ್ರಿಗೆ ಇಲ್ದಂಗ ಆದ್ರೆ ಆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಅದು ಏನ್ ಅದು ಮಿನಿಮೈಸ್ ಮಾಡಿದೀವಿ. ಇದೇ ವಿಷಯ. ಸರ್ ಏನಂದ್ರೆ ದೊಡ್ಡಬಳ್ಳಾಪುರದ್ದು ಏನ್ ಟೋಟಲ್ ಒಂದು 2000 ಲೀಟರ್ವರೆಗೂ ಸೇಲ್ಸ್ ಇತ್ತು. ಬಟ್ ಇವಾಗ ನಿಮ್ಗೆ 5-6 ಸಾವಿರ ಇದ್ರೂ ಸಾಕಾಗ್ತಿಲ್ಲ ದಿನಕ್ಕೆ. ಕಾರಣ ಏನು ಅಂದ್ರೆ ಅದು ಬರೀ ದೊಡ್ಡಬಳ್ಳಾಪುರದ್ದಲ್ಲ, ಸುತ್ತ ಎಲ್ಲಾ ಕಡೆಯಿಂದ ಬರ್ತಾ ಇದಾರೆ. ದೇವನಹಳ್ಳಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಯಲಹಂಕ, ಹೆಬ್ಬಾಳ ಎಲ್ಲಾ ಕಡೆಯಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಪಾಪ ಅವ್ರು ಅಷ್ಟು ದೂರದಿಂದ ಬಂದು ಹೋಗಕ್ಕೇನೆ ಅವ್ರಿಗೆ ಒಂದು 100-150 ರೂಪಾಯಿ ಆಟೋ, ಅವ್ರಿಗೂ ಕಷ್ಟ ಇದೆ. ಬಟ್ ಸಿಗ್ತಾ ಇಲ್ಲ, ತೊಂದರೆ ಆಗಿದೆ. ಸೊ ತುಂಬಾ ಕ್ರೈಸಿಸ್. ನೀವ್ ಹೇಳ್ದಂಗ ಒಂದು 3 days ಇಂದಾನೆ. ಯಾಕಂದ್ರೆ 2 ದಿವಸದಿಂದ ಡ್ರೈ ಔಟ್ ಆಗಿತ್ತಲ್ಲ. ಇಲ್ಲ, ನಿಮ್ಗೆ 500 ರೂಪಾಯಿ ಅವ್ರು ಹಾಕ್ಸಿದ್ರೆ ಅವ್ರು ದೊಡ್ಡಬಳ್ಳಾಪುರದವ್ರೆ ಆದ್ರೆ 100% 2 days ಏನು ಕಷ್ಟ ಆಗಲ್ಲ. ಹೊರಗ್ನವ್ರಾದ್ರೆ ಇವತ್ತು ಬೆಂಗಳೂರಲ್ಲಿ ಏನಾಗುತ್ತೆ, ಸಮುದ್ರ ದಿನ 80 ಕಿಲೋಮೀಟರ್ 100 ಕಿಲೋಮೀಟರ್ ಆಟೋ ಡ್ರೈವರ್ ಓಡಾಡಿಸ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ನೀವು ಹೆಂಗಿಂದ ಹೆಂಗ್ ಹೋದ್ರು ಒಂದು 20-25 ಕಿಲೋಮೀಟರ್ ಅಷ್ಟೇ. ನಮ್ಮೂರವ್ರಿಗೆ ಸಮಸ್ಯೆ ಆಗಲ್ಲ. ಆದ್ರಿಂದಾನೇ ಅವರು ರಿಲ್ಯಾಕ್ಸ್ಡ್ ಆಗಿದ್ರು ಏನ್ ಹೇಳಿ. ಬಟ್ ಅವ್ರಿಗೂ ಇವಾಗ ಬಿಸಿ ತಟ್ಟಿದೆ. ಇದ್ರಲ್ಲಿ ನಮ್ದು, ನಾನು ಅದೇ ನಿಮ್ಗೆ ನಾನು ಹೇಳಿದ್ದು, ಪಾತ್ರ ನಮ್ದು ಏನಿಲ್ಲ ಇದ್ರಲ್ಲಿ. ಯಾಕೆ ಹೇಳಿ, ಯಾಕಂದ್ರೆ ಸಪ್ಲೈ ಬಂದ್ರೆ ಕಂಪ್ನಿಯವ್ರು ಯಾಕೆ ಕೊಡಲ್ಲ, ನಾವ್ಯಾಕೆ ಮಾರಲ್ಲ? ಸಪ್ಲೈ ಬರ್ಬೇಕು ಮೇನ್. ನಮ್ದು ಇಶ್ಯೂ ಅಲ್ಲ. ಇಶ್ಯೂ ಅಂದ್ರೆ ಕಾಯ್ತಾ ಇದಾರೆ ಅಂದ್ರೆ ಬೇರೆ ವಿಧಿ ಇಲ್ಲಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಬಂದಿದೆ ಒಳಗಡೆ, ಗಾಡಿ ಒಳಗಡೆ ಇದೆ ಅಂದ್ರೆ ಗ್ಯಾಸ್ ಕ್ಯೂ ಯಾಕೆ ನಿಂತ್ಕೊಂತಾರೆ? ಖಾಲಿ ಆಗಿರುತ್ತೆ, ಕ್ಯೂ ನಿಂತಿದೆ. ಕಡಿಮೆ ಉಪಯೋಗಿಸೋದು ಅಂತ ಏನ್ ಬರಲ್ಲ. ಬಟ್ ಏನಂದ್ರೆ ಸ್ವಲ್ಪ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರು ಬಿಹೇವ್ ಮಾಡ್ಬೇಕಾಗುತ್ತೆ ಏನ್ ಹೇಳಿ. ಆಮೇಲೆ ಸ್ವಲ್ಪ ಏನಂದ್ರೆ ಪೇಷನ್ಸ್ ಆಗಿರ್ಬೇಕು.